ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಂ ವಂದೇ ಗುರುಪರಂಪರಾಂ. ಗುರುಗಳಿಗೆ ನಮಿಸುತ್ತಾ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತೋ ಕಾರ್ತೀಕ ಮಾಸ ಕೃಷ್ಣ ಪಕ್ಷದ ನವಮಿ ಗುರುವಾರ ಮಕಾನಕ್ಷತ್ರ ಸಿಂಹರಾಶಿ ಬ್ರಹ್ಮಯೋಗ ತೈತಿರಕರಣ ವಿಶೇಷವಾದಂತಹ ಕಾರ್ತೀಕ ಮಾಸದ ಗುರುವಾರ. ಇವತ್ತಿನ ದಿವಸವಾಗಿ ಮನುಷ್ಯನ ಜೀವನದ ದೃಷ್ಟಿ ದೋಷಕ್ಕಾಗಿ ಒಂದು ವಿಚಾರವನ್ನು ತಿಳಿಸಬೇಕು. ಸನಾತನ ಧರ್ಮದಲ್ಲಿ ಸುಲಭವಾಗಿ ಸಿಗತಕ್ಕಂತಹ ಒಂದಷ್ಟು ಗಿಡಮೂಲಿಕೆಗಳಿಂದ ನಮ್ಮ ಜೀವನದ ಒಂದಷ್ಟು ಕಷ್ಟಗಳನ್ನು ಎದುರಿಸುವಂಥದ್ದು. ಪ್ರಥಮವಾಗಿ ಮನುಷ್ಯನಿಗೆ ದೃಷ್ಟಿ ಎನ್ನುವಂಥದ್ದು ಬಹಳ ತೊಂದರೆಯನ್ನು ಉಂಟು ಮಾಡುತ್ತದೆ. ಆ ದೃಷ್ಟಿ ದೋಷಕ್ಕಾಗಿ ಹಾಗೆ ವ್ಯಾಪಾರವನ್ನು ಮಾಡತಕ್ಕಂತಹ ಜನರಿಗೆ ಜನಾಕರ್ಷಣೆಯನ್ನು ಮಾಡುವಂತಹ ಒಂದು ವಿಧಾನವನ್ನು ತಿಳಿಸ್ಕೊಡ್ಬೇಕು. ಈ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಒಂದಷ್ಟು ಆರೋಗ್ಯ ವೃದ್ಧಿಗೆ, ಹಾಗೆ ಜನಾಕರ್ಷಣಕ್ಕೆ ಹಾಗೆ ಮಾಡುವಂಥ ಕೆಲಸದಲ್ಲಿ ಸಾಫಲ್ಯತೆಯನ್ನು, ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕೆ ಒಂದಷ್ಟು ಋಷಿಮುನಿಗಳು ನಮಗೆ ಗಿಡಮೂಲಿಕೆಗಳ ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗವನ್ನು ಮಾಡಿದರೆ ಪರಿಪೂರ್ಣವಾದಂತಹ ಫಲವನ್ನು ನಾವು ಪಡ್ಕೊಳ್ಬೋದು. ಅದು ಯಾವುದು ಅಂತಂದರೆ, ಮೊದಲು ಕರ್ಮವನ್ನು ಕಡಿಬೇಕು. ಆ ಕರ್ಮ ಹೇಗೆ ಕಡಿಬೇಕು ಅಂತಂದರೆ, ಪ್ರತಿನಿತ್ಯವೂ ಓಂ ನಮಃ ಶಿವಾಯ ಜಪವನ್ನು ಮಾಡ್ತಾ ಕೈಯಿನಲ್ಲಿ ₹1 ಕಾಯಿನು ಹಾಗೆ ಎಳ್ಳನ್ನು ಹಿಡ್ಕೊಳ್ಬೇಕು. ಹಾಗೆ ಒಂದು ಚಂಬನ್ನು, ತಾಮ್ರದ ಚಂಬನ್ನು ದೇವರ ಮುಂದೆ ಇಟ್ಟು ಪ್ರತಿನಿತ್ಯವೂ 28, 54 ಅಥವಾ 108 ರೀತಿಯಲ್ಲಿ ಓಂ ನಮಃ ಶಿವಾಯ ಜಪವನ್ನು ಮಾಡಬೇಕು. ಅಥವಾ ಶಂ ಶನೇಶ್ಚರಾಯ ನಮಃ ಎನ್ನುವಂಥ ಜಪವನ್ನು ಮಾಡಬೇಕು. ಜಪವನ್ನು ಮಾಡಿ ಬಜೆ ಬೇರನ್ನು ತುಪ್ಪದಲ್ಲಿ ಅದ್ದಿ ದೇವರ ಮನೆಯಲ್ಲಿ ಇದ್ದಂತಹ ದೀಪಕ್ಕೆ ಅದನ್ನು ರಕ್ಷೆಗಾಗಿ ಒಂದಷ್ಟು ಕಪ್ಪನ್ನು ಮಾಡಿಕೊಳ್ಬೇಕು. ಸುಟ್ಟಾಗ ಅದೊಂದು ಮಸಿ ಬರ್ತದೆ. ಆ ಮಸಿಯನ್ನು ಒಂದು ಡಬ್ಬದಲ್ಲಿ ಶೇಖರಣೆಯನ್ನು ಮಾಡಿ, ಹಾಗೆ ಒಂದಷ್ಟು ದಿನಗಳ ಕಾಲ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಸ್ವಸ್ತಿ ಶ್ರದ್ಧಾ ಮೇಧ ವಶಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರೀಯಂಬರಂ ಆಯುಷ್ಯಂ ತೇಜ ಆರೋಗ್ಯಂ, ಇದೆಲ್ಲವನ್ನು ನೀಡಪ್ಪ. ನನಗೆ ಬಂದಿರತಕ್ಕಂತಹ ದೃಷ್ಟಿ ದೋಷಗಳು ಪರಿಹಾರ ಆಗುವಂತೆ ಬೇಡಿಕೊಳ್ಳುವಂಥದ್ದು. ಹಾಗೆ ಆ ಮಸಿಯನ್ನು ಪ್ರತಿನಿತ್ಯವೂ ಹಣೆಗೆ ಧಾರಣೆಯನ್ನು ಮಾಡ್ತಕ್ಕಂಥದ್ದು. ಧಾರಣೆಯನ್ನು ಮಾಡಿದರೆ ದೃಷ್ಟಿ ದೋಷಗಳು ನಿವಾರಣೆವಾಗ್ತದೆ. ಹಾಗೆ ಜನಾಕರ್ಷಣೆ ಆಗ್ತದೆ. ಇದು ವ್ಯಾಪಾರದವರಿಗೆ ಬಹಳ ಅನುಕೂಲವಾಗಿರ್ತಕ್ಕಂತಹ ಒಂದು ವಿಧಾನ. ಇವತ್ತಿನ ಒಂದು ವಿಶೇಷವನ್ನು ನಿಮಗೆ ಗುರುವಾರದಿಂದ ತಿಳಿಸಿದ್ದೇನೆ. ಅದನ್ನು ವ್ಯಾಪಾರ ಮಾಡತಕ್ಕಂಥವ್ರು ಅಥವಾ ಉದ್ಯೋಗಕ್ಕೆ ಹೋಗತಕ್ಕಂಥವರು ಅವರೆಲ್ಲರೂ ಇದನ್ನು ಮಾಡಿ ನಿಮ್ಮ ಕಷ್ಟಗಳು, ದೃಷ್ಟಿ ದೋಷಗಳು ನಿವಾರಣೆ ಆಗ್ತದೆ. ಇನ್ನು ಸುಮಾರು ರೀತಿಯಲ್ಲಿ ಗಿಡಮೂಲಿಕೆಗಳನ್ನು ದೃಷ್ಟಿಗಾಗಿ ಪರಿಹಾರ ಮಾಡುವಂಥದ್ದಿದೆ. ಆದರೆ ಇದು ಒಂದು ರೀತಿಯಲ್ಲಿ ಸಾಫಲ್ಯತೆಯನ್ನು ಕೊಡ್ತಕ್ಕಂಥದ್ದು, ಇದರಿಂದ ಫಲವನ್ನು ಪಡ್ಕೊಳ್ಳುವಂಥದ್ದು. ಇದರ ವಿಧಾನವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ತುಪ್ಪದಲ್ಲಿ ಸುಡಬೇಕು ದೀಪಕ್ಕೆ, ಹಾಗೆ ಅದನ್ನು ಒಂದು ಶೇಖರಣೆ ಮಾಡಿಕೊಳ್ಬೇಕು. ಹಾಗೆ ಓಂ ನಮಃ ಶಿವಾಯ ಅಥವಾ ಶಂ ಶನೇಶ್ಚರಾಯ ನಮಃ ಎನ್ನುವಂಥ ಜಪವನ್ನು ಮಾಡಬೇಕು. ಹಾಗೆ ಒಂದು ತಾಮ್ರದ ಚಂಬಲ್ಲಿ ₹1 ಕಾಯಿನು, ಅದೇ ರೀತಿಯಾಗಿ ಎಳ್ಳನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಆ ಹುಂಡಿಗೆ ಚೆಂಬಿಗೆ ಹಾಕಬೇಕು. ಅದು ತುಂಬಿದ ಮೇಲೆ ಅದನ್ನು ಒಳ್ಳೆಯ ನಿಮ್ಮ ಹಿತವನ್ನು ಬಯಸತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಹಾಗೆ ಆ ಧಾರಣೆಯನ್ನು, ವಿಶೇಷವಾಗಿ ಕಪ್ಪನ್ನು ಧಾರಣೆಯನ್ನು ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು ಎಂಬುದಾಗಿ ಇದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.